ದೆಹಲಿಗೆ ಡಿಕೆಶಿ ಬಣ ಟೀಮ್, ಇವತ್ತೊಂದು ಟೀಮ್, ನಾಳೆ ಇನ್ನೊಂದು ಟೀಮ್. ಓಕೆ, ಒಂದು ಟೀಮ್ ಆಲ್ರೆಡಿ ಅಲ್ಲೇ ಇದೆ. ನಾಳೆ ಶಾಸಕ ಇಕ್ಬಾಲ್ ಹುಸೇನ್ ಡೆಲ್ಲಿಗೆ ಹೋಗ್ತಾ ಇದ್ದಾರಂತೆ. ಪಬ್ಲಿಕ್ ಟಿವಿಗೆ ಶಾಸಕ ಇಕ್ಬಾಲ್ ಹುಸೇನ್ ಅವರೇ ಹೇಳಿರೋ ಮಾತಿದು. ನಾನು ಇವತ್ತು ಹೋಗಲ್ಲ, ನಾಳೆ ಹೋಗ್ತೀನಿ. ನಾವು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀವಿ, ಭೇಟಿಯಾಗಿ ಮಾತುಕತೆ ನಡೆಸ್ತೇವೆ ಅಂತ ಇಕ್ಬಾಲ್ ಹುಸೇನ್ ಪಬ್ಲಿಕ್ ಟಿವಿಗೆ ಮಾತಾಡಿದ್ದಾರೆ. ಟೀಮ್ ಬೈ ಟೀಮ್ ಹೋಗ್ತಾ ಇದೆ ಡೆಲ್ಲಿ ಡಿಕೆ ಬಣ. ಒಂದು ಟೀಮ್ ಆಲ್ರೆಡಿ ಅಲ್ಲಿದೆ, ಇನ್ನೊಂದು ಟೀಮ್ ಇವತ್ತು, ಮತ್ತೆ ನಾಳೆ ಇನ್ನೊಂದು ಟೀಮು. ಅವರ ಶಾಸಕರ ಸಂಖ್ಯೆಯನ್ನು ಹೈಕಮಾಂಡ್ ಮುಂದೆ ತೋರಿಸುವಂತಹ ಪ್ರಯತ್ನ. ಹಾಗಾಗಿ ನಿಚ್ಚಳವಾಗಿ ಹೇಳಿದ್ದಾರೆ ಇಕ್ಬಾಲ್ ಹುಸೇನ್, ಡಿ ಕೆ ಶಿವಕುಮಾರ್ CM ಆಗ್ತಾರೆ, ಎಲ್ಲ ಒಳ್ಳೆಯದಾಗುತ್ತೆ, ನಾವು ಭೇಟಿಯಾಗಿ ಹೈಕಮಾಂಡನ್ನು ಮಾತನಾಡಿಸ್ತೀವಿ, ಒತ್ತಡ ಹಾಕ್ತೀವಿ. ಪಕ್ಷಕ್ಕೋಸ್ಕರ ಅವರು ದುಡಿದಿದ್ದಾರೆ, ಸರ್ಕಾರ ಅಧಿಕಾರಕ್ಕೆ ತರೋದ್ರಲ್ಲಿ ಅವರ ಪಾತ್ರ ಇದೆ, ಪಕ್ಷವನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಅವ್ರಿಗೊಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ. ಆಲ್ರೆಡಿ ಚಲುವರಿ ಸ್ವಾಮಿ ಅವರೆಲ್ಲ ಅಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅದನ್ನೂ ಹೇಳ್ಬಿಟ್ರು. ಇಕ್ಬಾಲ್ ಹುಸೇನ್ ಎಲ್ಲವನ್ನ ನೇರವಾಗಿ ಹೇಳಿದ್ದಾರೆ, ಏನು ನಡೀತಾ ಇದೆ ಪ್ರಯತ್ನಗಳು ಅಂತ. ಕೆಲವರೆಲ್ಲ ಇಲ್ಲ, ನಾವು ಆ ಥರ ಪ್ರಯತ್ನನೇ ಮಾಡ್ತಾ ಇಲ್ಲ, ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು ಕೂಡ ಇಕ್ಬಾಲ್ ಹುಸೇನ್ ನೇರವಾಗಿ ವಿಚಾರವನ್ನು ತಿಳಿಸಿದ್ದಾರೆ. ಟೀಮ್ ಬೈ ಟೀಮ್ 3 ಹಂತಗಳಲ್ಲಿ ಶಾಸಕರನ್ನು ಡೆಲ್ಲಿಗೆ ಕಳಿಸ್ಕೊಡೋದು ಅಥವಾ ಕರ್ಕೊಂಡು ಹೋಗೋದು, ಈ ಪ್ರಯತ್ನಗಳಾಗ್ತಾ ಇದೆ. ಇವತ್ತು ಒಂದು ಟೀಮ್ ಸಾಯಂಕಾಲ ಹೋಗ್ತಾ ಇದೆ, ನಾಳೆ ಒಂದು ಟೀಮ್ ಇದೆ. ಶಾಸಕರ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಂಡು ನಂಬರ್ ಗೇಮ್ ಮಾಡಬೇಕು, ಅದು ಅವ್ರಿಗಿರ್ತಕ್ಕಂಥ ಲೆಕ್ಕಾಚಾರ. ಡಿ ಕೆ ಶಿವಕುಮಾರ್ ಪರ ಎಷ್ಟು ಜನ ಶಾಸಕರಿದ್ದೀವಿ ತೋರಿಸ್ಬೇಕಲ್ಲ. ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗೋದೇ ಹಾಗೆ, ಯಾರಿಗೆ ಹೆಚ್ಚಿನ ಮತ ಬರುತ್ತೆ ಅವರು ಶಾಸಕಾಂಗ ಪಕ್ಷದ ನಾಯಕರಾಗ್ತಾರೆ. 140 ಜನ ಶಾಸಕರಲ್ಲಿ ಯಾರ ಪರವಾಗಿ ಯಾರು? 140 ಜನನೂ 2 ಬಣದಲ್ಲಿಲ್ಲ, ಕೆಲವರು ತಟಸ್ಥರಾಗಿದ್ದಾರೆ. ಅವರನ್ನು ಸೆಳೆಯುವ ಪ್ರಯತ್ನಗಳೂ ಕೂಡ ನಡೀತಾ ಇದೆ. ಎಷ್ಟರ ಮಟ್ಟಿಗೆ ಇದರಲ್ಲಿ ಅವರು ಯಶಸ್ಸನ್ನು ಕಾಣ್ತಾರೆ ನೋಡಬೇಕು. ಇವತ್ತೊಂದು ಟೀಮ್ ಡೆಲ್ಲಿಗೆ ಹೋಗ್ತಾ ಇದೆ ಕಾಂಗ್ರೆಸ್ನ ಶಾಸಕರ ಸಂಖ್ಯೆ ಜಾಸ್ತಿ ಮಾಡೋದಕ್ಕೋಸ್ಕರ, ನಾಳೆ ಇನ್ನೊಂದು ಟೀಮ್ ಹೋಗುತ್ತೆ. ಸೊ ಇದೆಲ್ಲ ಲೆಕ್ಕಾಚಾರಗಳನ್ನು ಈಗ ಹಾಕ್ಕೊಂಡಿರೋದ್ರಿಂದ ಹೈಕಮಾಂಡ್ ಇದಕ್ಕೇನು ಉತ್ತರವನ್ನು ಕೊಡುತ್ತೆ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ಸೊ ಏನು ಉತ್ತರ ಏನು ಸಿಗುತ್ತೆ?